ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, SSLCಯ ವಿದ್ಯಾರ್ಥಿಗಳೇ ಹಾಗೂ SSLC ಮುಗಿಸಿಕೊಂಡು ವೃತ್ತಿಪರ ಕೋರ್ಸ್ಗಳಿಗೆ ಅಡ್ಮಿಷನ್ನ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳು, IIT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಕೋರ್ಸ್ಗಳಾಗಿರ್ಬೋದು, PUC ಓದ್ತಾ ಇರ್ಬೋದು ಅಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾವಿಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೇವೆ. ಮೊದಲು ದುಡ್ಡು ಅರೇಂಜ್ಮೆಂಟ್ ಆದ್ರೇ ಹೌದಲ್ವಾ, ಏಕೆಂದರೆ ದುಡ್ಡು ಇಲ್ದಂಗೆ ಏನು ಕೂಡ ಮಾಡಲಿಕ್ಕಾಗಲ್ಲ. ಅಡ್ಮಿಷನನ್ನು ಪಡೆದುಕೊಳ್ತಾ ಇದ್ದೀರಾ, ನಿಮ್ಮ ಜೇಬಿನಿಂದನೇ ದುಡ್ಡನ್ನು ಕೊಡ್ತಾ ಇದ್ದೀರಾ. ಆದರೆ ಸರ್ಕಾರದ ವತಿಯಿಂದನೂ ಕೂಡ ನಿಮಗೋಸ್ಕರ ಸ್ಕಾಲರ್ಶಿಪ್ ಅಂತ ಇಟ್ಟಿರ್ತಾರೆ, ಅದನ್ನು ಉಪಯೋಗಿಸಿಕೊಳ್ಳಬೇಕು. ಬುದ್ಧಿವಂತರು ಆ ಕೆಲಸವನ್ನು ಮೊದಲು ಮಾಡ್ಕೋಬೇಕು, ಆಯಿತಾ. ನೋಡಿ, ಈಗ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕಾಗಿ ಖಾತೆ ಸೃಜಿಸಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಮಾಹಿತಿ ದಾಖಲೆಗಳು ಅಂತ ಇದೆ. ಇದರ ಅರ್ಥವೇನು? ಈಗ ಕನ್ನಡದವರಿಗೆ ಕನ್ನಡದಲ್ಲಿದೆ, ಇಂಗ್ಲೀಷ್ನವರಿಗೆ ಇಂಗ್ಲೀಷಲ್ಲಿ ತಂದಿದ್ದೇನೆ. ಏನು? ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಷನ್ ಟು ಕ್ರಿಯೇಟ್ ಅಕೌಂಟ್ ಆ್ಯಂಡ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ ಹಾಕಲಿಕ್ಕೆ ಪಟ ಅಂತ ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಏನೋ ಅಲ್ಲಿ ಸೈಬರಿಗೆ ಹೋಗ್ಬಿಟ್ಟು ಅವಸರ ಮಾಡಬೇಡಿ. ಮೊದಲು ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಾವುಗಳು ಸಿದ್ಧತೆ ಮಾಡಿಕೊಳ್ಳಿ. ಪೋಸ್ಟ್ ಮೆಟ್ರಿಕ್ ಅಂದರೆ ಅರ್ಥ ಆಗುತ್ತಲ್ವಾ? ವೆರಿ ಗುಡ್, ಆಯಿತಾ. ನಿಮ್ಮ SSLCಯ ನಂತರ ಇರುವಂಥ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು. ಇದರ ಅರ್ಥವೇನು? ತಾವುಗಳು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ತಾವುಗಳು ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗಾಗಿ ತಾವುಗಳು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಏನಂತ ಇದೆ? ಸ್ಟೂಡೆಂಟ್ಸ್ ಆಧಾರ್ ನಂಬರ್ ಆ್ಯಂಡ್ ನೇಮ್ ಆ್ಯಸ್ ಇನ್ ಆಧಾರ್. ನಿಮ್ಮ ಹೆಸರು ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿರಬೇಕು. ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿಸಿಕೊಳ್ಳಿ ಅಂತ ಅರ್ಥ ಆಯ್ತಲ್ವ? ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ. ಯಾಕಂದರೆ ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ತಡೆ ಹಿಡಿಯಲಾಗತ್ತೆ. ರೀಸನ್ ಏನಕ್ಕೆ ಅಂದರೆ ಇವೆಲ್ಲ ತಪ್ಪಿರುತ್ತೆ ಅದರಲ್ಲಿ. ನೆಕ್ಸ್ಟು ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್ ಅಂತ ಇದೆ. ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್ ಅಂತ ಹೇಳಿದರೆ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ. ಯಾಕಂದರೆ ಕೊನೆಯವರೆಗೂ ಎಲ್ಲಿವರೆಗೂ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡ್ತೀರೋ ಅಲ್ಲಿವರೆಗೂ ನಿಮಗೆ ಒಂದು ಯೂನಿಕ್ ನಂಬರ್ ಬೇಕಾಗತ್ತೆ. ಆ ನಂಬರಿಗೆ ಪ್ರತಿಯೊಂದು ಸಲ ನೀವು ಲಾಗಿನ್ ಆದಾಗ OTP ಬರುತ್ತೆ. ಹಾಗಾಗಿ ನಿಮಗೆ ಕಡ್ಡಾಯವಾಗಿ ಒಂದು ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಬಡವರಾದವರು ನನಗೆ ಮೊಬೈಲ್ ಬೇಕು ಅಂತ ಕೊಂತಿರೋ ಅಪ್ಪಾಜಿ ಮೊಬೈಲ್ ನಂಬರ್ ಆದರೂ ನಡೆಯುತ್ತೆ. ವಿದ್ಯಾರ್ಥಿಗಳ ಇಮೇಲ್ ID, ಇದು ಉಚಿತವಾಗಿ ನೀವೇ ಒಂದು ಇಮೇಲ್ IDಯನ್ನು ರೆಡಿ ಮಾಡಿಕೊಳ್ಳುವುದಾಗಿರುತ್ತೆ. ಮತ್ತು ಸೈಬರ್ ಸೆಂಟ್ರ್ ಹೋಗಿ ಸರ್ ನನಗೊಂದು ಇಮೇಲ್ ID ರೆಡಿ ಮಾಡಿಕೊಡಿ ಅಂತ ಕೇಳಬೇಡಿ. ಪ್ರತಿಯೊಬ್ಬರು ಯಾರ ಹತ್ರ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಇದೆಯೋ ಪ್ರತಿಯೊಬ್ಬರ ಹತ್ರನೂ ಕೂಡ ನಿಮ್ಮ ಮೇಲ್ ID ಇರುತ್ತೆ. ಮೇಲ್ ID ಇಲ್ದಂಗೆ ಯಾವುದೇ ಕಾರಣಕ್ಕೂ ಈ ಮೊಬೈಲ್ಗಡೆ ಆನ್ ಆಗಲ್ಲ, ಆಯಿತಾ. ಈ ಒಂದು ಮೇಲ್ IDಯಿಂದನೇ ಒಂದು ಮೊಬೈಲ್ ಏನಾಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ಆಗಿ ಆ ಹೆಸರಿನ ಮೇಲೆ ರನ್ ಆಗ್ತಾ ಇರುತ್ತೆ. ನೆಕ್ಸ್ಟು ಸ್ಟೂಡೆಂಟ್ಸ್ SSLC ರಿಜಿಸ್ಟರ್ ನಂಬರ್. ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಏನು ಅಂದರೆ ಇಲ್ಲಿ ತಾವುಗಳು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಜೊತೆಗಿರಬೇಕು ತಮ್ಮ. ಯಾಕಂದರೆ ಅದರಲ್ಲಿ ಒಂದು ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ನೋಂದಣಿ ಸಂಖ್ಯೆ ಅಂತ ಕರಿತೀವಿ. ಅದು ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ. ಕ್ಲಿಯರ್? ನೋಡಿ ನನ್ನ ಪೋಷಕರೇ, ನನ್ನ ವಿದ್ಯಾರ್ಥಿಗಳಿಗಿಂತ ಇದು ಪೋಷಕರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ದುಡ್ಡು ಉಳಿಸಬೇಕು ಅಂತ ಹೇಳಿದರೆ ಇದಕ್ಕೆಲ್ಲ ಸ್ಕಾಲರ್ಶಿಪ್ಗಳಿಗೆ ತಾವುಗಳು ಅಪ್ಲಿಕೇಶನನ್ನು ಸಲ್ಲಿಸಬೇಕು. ಬನ್ನಿ, ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಅಂತ ಇದೆ. RD ಸಂಖ್ಯೆ ಅಂದರೆ ನಿಮ್ಮ ಮೊದಲು ಏನು ಮಾಡಬೇಕು ಅಂದರೆ ತಾವುಗಳು ಫಸ್ಟು ಹೋಗಿಬಿಟ್ಟು ತಾಲೂಕು ಆಫೀಸ್ನಲ್ಲಿ ವಿದ್ಯಾರ್ಥಿಯ ಹೆಸರಿನಲ್ಲಿ, ನಿಮ್ಮ ಮಗನ ಹೆಸರಿನಲ್ಲಿ ಅಥವಾ ಮಗಳ ಹೆಸರಿನಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ಒಂದು ಜಾತಿ ಅಂತ ಹೇಳಿದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಆಯಿತಾ, ಇದನ್ನು ತೆಗೆದುಕೊಳ್ಬೇಕು. ಎಲ್ಲಿದೆ? ಸೀರಿಯಲ್ ನಂಬರ್ 5 ನೋಡಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ ದ ನೇಮ್ ಆಫ್ ದಿ ಸ್ಟೂಡೆಂಟ್. ನಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇಲ್ಲಿ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ನಿಮಗೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರ್ತವೆ. ಯಾವುದು? ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟ್. ಅದರಲ್ಲಿ RD ನಂಬರ್ ಅಂತ ಒಂದು ಪ್ರಿಂಟ್ ಆಗಿರುತ್ತೆ. ಆ RD ನಂಬರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಅಳಿಸೋಗಿರಬಾರ್ದು, ನೆನಪಿರಲಿ ಅಂತ, ಆಯಿತಾ. ನಂತರದಲ್ಲಿ ಇನ್ನೊಂದು ಯಾವುದಿದೆ? 6ನೇದು ವಿದ್ಯಾರ್ಥಿಯ ವಿಕಲಚೇತನರಾಗಿದ್ದಲ್ಲಿ UDID ಗುರುತಿನ ಸಂಖ್ಯೆ. ಇಫ್ ಯು ಆರ್ ಹ್ಯಾಂಡಿಕ್ಯಾಪ್ಡ್, ಅರ್ಥ ಆಯ್ತಲ್ವಾ? ನೀವೇನಾದರೂ ನೋಡಿ ಏನಂತೀರ ಡಿಸೇಬಲ್ಡ್ ಚೈಲ್ಡ್ ಆಗಿದ್ದರೆ ನಿಮ್ಮ UDID ಐಡೆಂಟಿಫಿಕೇಷನ್ ನಂಬರ್ ಅಂತ ಒಂದು ಗೌರ್ಮೆಂಟಿಂದ ಕೊಟ್ಟಿರ್ತಾರಲ್ವ,
ಆಯಿತಾ, ಅದನ್ನು ತಾವುಗಳು ಇಲ್ಲಿ ಪ್ರಸ್ತುತಪಡಿಸಬೇಕಾಗತ್ತೆ. ನಂತರದಲ್ಲಿ ಯಾವುದು ಸೀರಿಯಲ್ ನಂಬರ್ 7 ಡಾಕ್ಯುಮೆಂಟ್ಸ್ ಡಿಸ್ಟ್ರಿಕ್ಟ್ ತಾಲೂಕ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಆ್ಯಂಡ್ ಅಡ್ರೆಸ್ ಆಫ್ ದಿ ಸ್ಟೂಡೆಂಟ್ ರೆಸಿಡೆನ್ಸ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ ನಿಮ್ಮ ಮನೆಯ ಸಂಖ್ಯೆ, ನಿಮ್ಮ ಊರು ನೋಡಿ, ವಿದ್ಯಾರ್ಥಿಯು ವಾಸವಾಗಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ. ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಹೇಳಿದರೆ ನಿಮಗೆ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಅಪ್ಪಾಜಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ, ಆಯಿತಾ. ಅದಕ್ಕೆ ನಾನು ಹೇಳಿದ್ದು ಪೋಷಕರಿಗೂ ನನ್ನ ಪ್ರೀತಿಯ ಏನಂತೀರ ತಾವುಗಳು ವಿದ್ಯಾರ್ಥಿಗಳಿಗೂ ಬಹಳ ಅನುಕೂಲವಾಗಿರುವಂತಹ ಒಂದು ವಿಚಾರ ಇದು. ಬನ್ನಿ ವಿಡಿಯೋ 8ನೆಯ ಸೀರಿಯಲ್ ನಂಬರ್ ನೋಡೋಣ. ಡಾಕ್ಯುಮೆಂಟ್ಸು ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ ಅಂತ ಹೇಳಿದರೆ ಎಲ್ಲೆಲ್ಲಿ ತಾವುಗಳು ಅಡ್ಮಿಷನನ್ನು ಪಡೆದುಕೊಂಡಿದ್ರೋ, ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅಥವಾ JODC ಅಂತಲೂ ಏನೋ ಒಂದಿದೆ ಕೋರ್ಸು, ಈಗಿದೆಯೋ ಇಲ್ಲೋ ನೋಡಿ, ಆಯಿತಾ. ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಬಾರ್ ಕಾಲೇಜ್ ರಿಜಿಸ್ಟರ್ ನಂಬರ್ ನಾನು ಹೇಳಿದ್ನಲ್ವ, ಇದು ಡಿಪ್ಲೊಮಾ ಆಗಿರ್ಬೋದು, IIT ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಡಿಗ್ರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಎಲ್ಲಿ ತಾವು ಈಗ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಾಯಿದ್ದೀರೋ, ಪ್ರೆಸೆಂಟ್ ಓದ್ತಾ ಇದ್ರೋ, ಕ್ಲಿಯರ್ ಆಲ್ ಆಫ್ ಯು, ಆಯಿತಾ, ಪರ್ಸ್ಯೂ ಮಾಡ್ತಾಯಿದ್ರು ಎಜುಕೇಷನ್, ಆ ಪ್ಲೇಸಿನ ಆ ಕಾಲೇಜಿನ ನಿಮಗೆ ರಿಜಿಸ್ಟರ್ ನಂಬರನ್ನು ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಇವೆಲ್ಲ ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಕೂತ್ಕೊಂಡು ಅರ್ಧ ಅಪ್ಲಿಕೇಶನ್ ಹಾಕೋದು, ಇವೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಮತ್ತೆ ಬರ್ಕೊಳ್ಳೋದು ಹೋಗೋದು ಆಗಬಾರ್ದು, ಆಯಿತಾ. ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ ಅಂತ ಇದೆ. ಯಾವುದಿದು ಇದು ಸೀರಿಯಲ್ ನಂಬರ್ 9 ನೋಡಿ, ಇಂಗ್ಲೀಷಲ್ಲಿ ಒಂದು ಸಲ ಓದೋಣ. ಈ ಅಟೆಸ್ಟೇಷನ್ ನಂಬರ್ ಆಫ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇಫ್ ಅಪ್ಲಿಕೇಬಲ್. ಇದೇನು 99% ಯಾರಿಗೂ ಇರಲ್ಲ, ಅಂದರೆ ಕೆಲವೊಮ್ಮೆ ಅಟೆಸ್ಟೆಡ್ ಕಾಪೀಸ್ಗಳು ಅಂತ ಕರಿತೀವಲ್ವ, ಯಾಕಂದರೆ ಅದು ನಿಮ್ಮ ಹತ್ರ ಒರಿಜಿನಲ್ ಇಸ್ಕೊಂಡಿರ್ತಾರೆ ಕಾಲೇಜಲ್ಲಿ. ಆ ಸಮಯದಲ್ಲಿ ತಾವುಗಳು ಅದನ್ನು ಜೆರಾಕ್ಸ್ ತಗೊಂಡ್ಬಿಟ್ಟು ಏನು ಮಾಡ್ತೀರಾ ಅಂದರೆ, ಜೆರಾಕ್ಸ್ ಅಂದರೆ ಕಾರ್ಬನ್ ಕಾಪಿಯನ್ನು ತೆಗೆದುಕೊಂಡು ಅವ್ರ ಹತ್ರ ಅಟೆಸ್ಟೆಡ್ ಮಾಡಿ ತಾವುಗಳು ಇಟ್ಕೊಂಡಿರ್ತೀರ. ಕೆಲವೊಮ್ಮೆ ಅದನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆಯೂ ಕೂಡ ಇಲ್ಲಿ ಇರುತ್ತೆ. ನೆಕ್ಸ್ಟು ಹಾಸ್ಟೆಲ್ ಡೀಟೇಲ್ಸ್ ಅಂತ ಇದೆ. ಯಾರಾದರೂ ಹಾಸ್ಟೆಲಲ್ಲಿ ವಾಸವಾಗಿದ್ದರೆ, ಅಂದರೆ ಇವೆಲ್ಲ ಇರ್ತಾರಲ್ವ, ಯಾರು ಉಚಿತವಾಗಿ ಓದುವಂಥ ವಿದ್ಯಾರ್ಥಿಗಳು ಇರ್ತಾರಲ್ವ, ಹೌದಲ್ವಾ, ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಹಾಸ್ಟೆಲ್ಗಳಲ್ಲೇ ಅಲ್ಲೇ ಇದು ವಾಸ ಮಾಡುವವರಿಗೆ, ಆಯಿತಾ, ಅನ್ವಯವಾದಲ್ಲಿ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡಿರುವಂಥದ್ದು SSP ಅಪ್ಲಿಕೇಶನ್ ಯಾರು ಹಾಕ್ತಾಯಿದ್ದೀರೋ 2025-26 ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟುಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಸಮಯನ ವ್ಯರ್ಥ ಮಾಡಬೇಡಿ. ಈಗಾಗಲೇ ಅಪ್ಲಿಕೇಶನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಪ್ಲೀಸ್ apply it. God bless you all.